ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ನಲ್ಲಿ 2026 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಥಿಯರಿ ಆಫ್ ಈಕ್ವೇಷನ್ಸ್ ಚಾಪ್ಟರ್ನಿಂದ ಎಲಿಮಿನೇಷನ್ ಮೆಥಡ್ನಲ್ಲಿ ಸೊಲ್ಯೂಷನ್ನ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. 10 ಮಾರ್ಕ್ಸಿಗೆ ಎ ಬಿ ಅಂತ 2 ಸೆಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಎ ಅಲ್ಲಿ ಎಲಿಮಿನೇಷನ್ ಮೆಥಡ್ ಪ್ರಾಬ್ಲಮ್ ಕೇಳಿದ್ದಾರೆ. ನೋಡಿ, ಈ ಚಾಪ್ಟರ್ಲಿ ಬೇರೆ ಬೇರೆ ಮೆಥಡ್ ಇದೆ. ಎಲ್ಲ ಮೆಥಡಿಂದನೂ ಕೂಡ ಪ್ರಾಬ್ಲಮ್ ಕೇಳಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು. ಫ್ಯಾಕ್ಟರೈಸೇಷನ್ ಮೆಥಡಿಂದನೂ ಕೂಡ ಕ್ವಶನ್ ಕೇಳಿದ್ದಾರೆ. ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಿಂದನೂ ಕ್ವಶನ್ ಕೇಳಿದ್ದಾರೆ. ಫಾರ್ಮುಲಾ ಮೆಥಡಿಂದನೂ ಕ್ವಶನ್ ಕೇಳಿದ್ದಾರೆ. ಟೋಟಲ್ ಆಗಿ 4 ಮೆಥಡಿಂದ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಈಗ ನಾನು ಎಲಿಮಿನೇಷನ್ ಮೆಥಡ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವಶನಲ್ಲಿ ಕೊಟ್ಟಿರುವಂಥ ಈಕ್ವೇಷನ್ ಅನ್ನು ಬರ್ಕೊಳ್ಬೇಕು. 4x - 2y ಈಕ್ವಲ್ಸ್ 12. ನೆಕ್ಸ್ಟ್ 5x + 3y ಈಕ್ವಲ್ಸ್ 26. ಕ್ವಶನಲ್ಲಿ ಕೊಟ್ಟಿರುವಂಥ ಈಕ್ವೇಷನ್ಸನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ ಮತ್ತು ವೈಗೆ ವೇರಿಯೇಬಲ್ಸ್ ಅಂತ ಅಂತೀವಿ. 4, 2, 5, 3 ಇದಕ್ಕೆ ಕೋಎಫಿಷಿಯಂಟ್ ಅಂತ ಕರಿತೀವಿ. 12 ಮತ್ತು 26 ಇದಕ್ಕೆ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ, ಎಕ್ಸ್ ಪಕ್ಕದಲ್ಲಿ ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ಜೊತೆ ನಾವು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಈಕ್ವೇಷನ್ಗೆ ಎಕ್ಸ್ ಪಕ್ಕದಲ್ಲಿ 4 ಇದೆ, ಕೋಎಫಿಷಿಯಂಟ್ 4 ಇದೆ. ಅದನ್ನು ಸೆಕೆಂಡ್ ಈಕ್ವೇಷನಿಗೆ ಬರ್ಕೊಳ್ಬೇಕು. ಸೆಕೆಂಡ್ ಈಕ್ವೇಷನ್ಗೆ ಇಂಟು 4. ಸೆಕೆಂಡ್ ಈಕ್ವೇಷನಲ್ಲಿ ಎಕ್ಸ್ ಪಕ್ಕದಲ್ಲಿ 5 ಇದೆ, ಅದನ್ನು ಫಸ್ಟ್ ಈಕ್ವೇಷನಿಗೆ ಬರ್ಕೊಳ್ಬೇಕು. ಎಕ್ಸ್ ಪಕ್ಕದಲ್ಲಿರೋ ವ್ಯಾಲ್ಯೂನೇ ಬರ್ಕೊಳ್ಬೇಕು ಅಂತಿಲ್ಲ, ವೈ ಪಕ್ಕದಲ್ಲಿ ಇರೋ ವ್ಯಾಲ್ಯೂ ಬರ್ಕೊಂಡು ಕೂಡ ಸಿಂಪ್ಲಿಫೈ ಮಾಡ್ಬೋದು. ಸೊ ಈಗ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರ್ಕೊಳ್ಬೇಕು. 4 5 20x, 4x ಇಂಟು 5, 4 5 20, ಮೈನಸ್ ಇಂಟು ಪ್ಲಸ್ ಮೈನಸ್ 2y ಇಂಟು 5, 5 2 10y, 12 5 60. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 5x ಇಂಟು 4 20x, 5 4 20, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 4 12y ಈಕ್ವಲ್ಸ್ 26 4 52 52 104 ಬರುತ್ತೆ. 26 ಇಂಟು 4 104. ಸಿಂಪ್ಲಿಫೈ ಮಾಡೋದು ಹೇಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ನೋಡಿ, ಎಲ್ಲಿ ನಂಬರ್ ಸೇಮ್ ಇದೆ ಅಂತ ನೋಡ್ಕೊಳ್ಬೇಕು. ಎಕ್ಸಲ್ಲಿ ನಂಬರ್ ಸೇಮ್ ಇದೆ, 20x ಇದೆ. ನಾವು ಇದನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಬೇಕಾದ್ರೆ ಎರಡೂ ಪಾಸಿಟಿವ್ ಸೈನ್ ಇದ್ದಾಗ ಡಿಲೀಟ್ ಆಗೋದಿಲ್ಲ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದರೆ ಮಾತ್ರ ಡಿಲೀಟ್ ಆಗುತ್ತೆ. ಈಗ ಎರಡೂ ಪಾಸಿಟಿವ್ ಇದೆ, ಸೊ ಸೆಕೆಂಡ್ ಒನ್ನನ್ನು ನೆಗೆಟಿವ್ ಮಾಡ್ಕೊಳ್ಬೇಕು. ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡ್ಕೊಂಡ್ರೆ ಆಯಿತು. ಬರೀ ಅದೊಂದು ಮಾತ್ರ ಸೈನ್ ಚೇಂಜ್ ಮಾಡೋದಲ್ಲ, ಎಲ್ಲದ್ರದ್ದು ಸೈನ್ ಚೇಂಜ್ ಮಾಡಬೇಕು. +20 ಇದ್ದಿದ್ದು -20, +12 ಇದ್ದಿದ್ದು -12, +104 ಇದ್ದಿದ್ದು -104, ಎಲ್ಲದನ್ನು ಸೈನ್ ಚೇಂಜ್ ಮಾಡ್ಕೊಳ್ಬೇಕು. ಅಲ್ಲಿಗೆ +20x -20x ನೀವು ಕ್ಯಾಲ್ಸಿಯಲ್ಲಿ ಮಾಡಿ ನೋಡಿ. +20 -20 ಆನ್ಸರ್ 0 ಆಗುತ್ತೆ. -10 -12, -10 -12 ಆನ್ಸರ್ -22 ಬರುತ್ತೆ. -22y ಈಕ್ವಲ್ಸ್ 60 -104. 60 -104 ಮಾಡಿದಾಗ -44 ಬರುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. 22y ಈಕ್ವಲ್ಸ್ 44. y ಈಕ್ವಲ್ಸ್ 44 ಡಿವೈಡೆಡ್ ಬೈ 22. y ಈಕ್ವಲ್ಸ್ 22, 2 44, y ಈಕ್ವಲ್ಸ್ 2. ಸೊ y ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿ ಆಯಿತು. ಇದೇ ಥರನೇ ಎಕ್ಸ್ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಬೇಕು. ಬಟ್ ಮತ್ತೆ ಅಗೇನ್ ನೀವು ಪ್ಲಸ್ ಮೈನಸ್ಸು ಸಿಂಬಲ್ ಎಲ್ಲ ಚೇಂಜ್ ಮಾಡಬೇಕು ಅಂತಿಲ್ಲ. ಕ್ವಶನಲ್ಲಿ ಏನು ಈಕ್ವೇಷನ್ ಕೊಟ್ಟಿದ್ದಾರೋ ಆ ಈಕ್ವೇಷನ್ ಬರ್ಕೊಳ್ಳೋದು. ಏನು ಈಕ್ವೇಷನ್ ಕೊಟ್ಟಿದ್ದಾರೆ? 4x - 2y = 12 ಅಥವಾ 5x + 3y = 26. ಇವೆರಡರಲ್ಲಿ ಯಾವ ಈಕ್ವೇಷನ್ ಬರ್ಕೊಂಡ್ರೂ ಆಗುತ್ತೆ. ನಾನೀಗ ಸೆಕೆಂಡ್ ಈಕ್ವೇಷನ್ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಈಕ್ವೇಷನ್ ಬರ್ಕೊಂಡ್ರೂ ಆಗುತ್ತೆ. ಸೆಕೆಂಡ್ ಈಕ್ವೇಷನ್ ಪಾಸಿಟಿವ್ ಸಿಂಬಲ್ ಇರೋದ್ರಿಂದ ಸೆಕೆಂಡ್ ಈಕ್ವೇಷನ್ ಬರ್ಕೊಳ್ತಾ ಇದ್ದೀನಿ. 5x + 3y = 26. ಈಗ ನಾವಿಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಎಕ್ಸ್ ವ್ಯಾಲ್ಯೂವನ್ನೇ ಫೈಂಡ್ ಔಟ್ ಮಾಡ್ತಿರೋದು. 5x + 3y ಇರೋಲ್ಲಿ y ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ದೀವಿ ನೋಡಿ, ಆ ವ್ಯಾಲ್ಯೂ ಬರ್ಕೊಳ್ಬೇಕು. y ವ್ಯಾಲ್ಯೂ 2 ಈಕ್ವಲ್ಸ್ 26. ನೆಕ್ಸ್ಟ್ 5x + 3 2s 6 ಈಕ್ವಲ್ಸ್ 26. ನೆಕ್ಸ್ಟ್ 5x ಇಲ್ಲಿರೋ ಈಕ್ವಲ್ಸ್ ಇಲ್ಲಿ ಬಂದಾಗ 5x ಈಕ್ವಲ್ಸ್ 26 + 6 ಈಚೆ ಬಂದರೆ -6 ಆಗುತ್ತೆ. 5x ಈಕ್ವಲ್ಸ್ 26ರಲ್ಲಿ 6 ಹೋದರೆ 20. x ಈಕ್ವಲ್ಸ್ 20, ಇಲ್ಲಿರೋ 5 ಇಲ್ಲಿ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ 5. x ಈಕ್ವಲ್ಸ್ 4. ಕ್ವಶನಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ರು. ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 2. ಇದನ್ನು ನಾವು ಕ್ರಾಸ್ ಚೆಕ್ ಮಾಡ್ಬೋದು. ಕ್ರಾಸ್ ಚೆಕ್ ಹೇಗೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿರೋ ಯಾವುದಾದ್ರು ಒಂದು ಈಕ್ವೇಷನನ್ನು ಬರ್ಕೊಳ್ಬೇಕು. ನಾನೀಗ ಫಸ್ಟ್ ಈಕ್ವೇಷನ್, ಸೆಕೆಂಡ್ ಬರ್ಕೊಂಡ್ರೂ ಆಗುತ್ತೆ, ಫಸ್ಟ್ ಬರ್ಕೊಂಡ್ರೂ ಆಗುತ್ತೆ. ಫಸ್ಟ್ ಈಕ್ವೇಷನ್ ಬರ್ಕೊಳ್ತಾ ಇದ್ದೀನಿ. 4x -
2y ಈಕ್ವಲ್ಸ್ 12. ಈ ಈಕ್ವೇಷನ್ ಬರ್ಕೊಂಡು ಇಲ್ಲಿ ಎಕ್ಸ್ ಇರೋಲ್ಲಿ ನೀವು ಫೈಂಡ್ ಔಟ್ ಮಾಡಿರೋಂಥ ಆನ್ಸರ್, ವೈ ಇರೋಲ್ಲಿ ನೀವು ಫೈಂಡ್ ಔಟ್ ಮಾಡಿರೋಂಥ ಆನ್ಸರ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ 12 ಬರಬೇಕು. 12 ಬಂದರೆ ನೀವು ಮಾಡಿರೋಂಥ ಸೊಲ್ಯೂಷನ್ ಸರಿಯಾಗಿದೆ ಅಂತ. 4 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು 4 ಮೈನಸ್ 2 ಇಂಟು ವೈ ವ್ಯಾಲ್ಯೂ ಎಷ್ಟು 2 ಈಕ್ವಲ್ಸ್ 12. ಸಿಂಪ್ಲಿಫೈ ಮಾಡಿದ್ರೆ 12 ಬರಬೇಕು. 4 4 16, 2 2 4 ಈಕ್ವಲ್ಸ್ 12. 16 4 ಕಳೆದ್ರೆ 12 ಬರಬೇಕಾಗಿದ್ದು ಕೂಡ 12. LHS ಈಕ್ವಲ್ಸ್ RHS. ನೀವು ಮಾಡಿರೋ ಸೊಲ್ಯೂಷನ್ ಸರಿಯಾಗಿದೆ. ಇವಿಷ್ಟನ್ನು ಮಾಡಬೇಕು ಅಂತಿಲ್ಲ, ಜಸ್ಟ್ ನೀವು ಮಾಡಿರೋಂಥ ಸೊಲ್ಯೂಷನ್ ಸರಿಯಾಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡೋದಕ್ಕೆ ಈ ಥರದಲ್ಲಿ ಕ್ರಾಸ್ ಚೆಕ್ ಮಾಡ್ಬೋದು. ಎಕ್ಸಾಮ್ನಲ್ಲಿ ನೀವು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಸೊ ಈ ಥರದ್ರಲ್ಲಿ ಎಲಿಮಿನೇಷನ್ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ತುಂಬಾ ಈಸಿ, ಬಟ್ ಇಲ್ಲಿ ಸೈನ್ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಒಂದು ವೇಳೆ ನೀವು ಕ್ವಶನಲ್ಲಿ ಮಲ್ಟಿಪ್ಲೈ ಮಾಡಿದಾಗ -20 ಬಂದರೆ +20 -20 ಇದ್ದರೆ ಡೈರೆಕ್ಟಾಗಿ ಡಿಲೀಟ್ ಆಗುತ್ತೆ. ಆವಾಗ ನೀವು ಸೈನ್ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎರಡೂ ಪಾಸಿಟಿವ್ ಇದ್ದರೆ ಅಥವಾ ಎರಡೂ ನೆಗೆಟಿವ್ ಇದ್ದರೆ ಡಿಲೀಟ್ ಆಗಲ್ಲ. ಆಗ ನೀವು ಒಂದು ಸೈನ್ ಚೇಂಜ್ ಮಾಡಿ, ಜೊತೆಗೆ ಉಳಿದಿರೋಂಥ ಎಲ್ಲ ವ್ಯಾಲ್ಯೂಸಿಂದು ಕೂಡ ಸೈನ್ ಚೇಂಜ್ ಮಾಡಬೇಕಾಗತ್ತೆ. ಈ ಥರದಲ್ಲಿ ಎಲಿಮಿನೇಷನ್ ಪ್ರಾಬ್ಲಮ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.